ಪುಸ್ತಕ ಬರೆಯಕ್ ಕೊಟ್ರೆ ಇಲ್ಲಿ ಯಾರ ಬಗ್ಗೆ ಬರೀತೀರಿ? ನಾ ಕಂಡ ಧ್ರುವಂತ ಈ ನಾಮಿನೇಷನ್ ಅಂತ ಬಂದ್ರೆ ನಿಮ್ಮ ಧ್ರುವಂತು ನಾಗವಲ್ಲಿಯಾಗಿ ಬದಲಾಗ್ತಿರೋದ ನೋಡಿ. ಈ ಕತೆ ನಾಯಕ ಫೂಲಿಂದ ಎದ್ದು ಬರ್ತಾನೆ. ನಾವು ಎದ್ದು ಬಂದವನೇ ಅಂತ ಅವ್ರು ಅನ್ಕೊಂಡವ್ರೆ, ಎಲ್ಲೋ ಬಿದ್ದವ್ರೆ ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ರಘುವಣ್ಣನ್ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ, ಫೈಟು, ಆಕ್ಷನ್, ಲಾಂಗು, ಮಚ್ಚು ಎಲ್ಲ ಓಡಾಡ್ತವೆ ಅಂತ. ಆದ್ರೆ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಬಿಡಿಸೋದು, ಈರುಳ್ಳಿ ಕಟ್ ಮಾಡೋದು, ಅವರು ಜಿಗಣೆ ತರ ಅವರು ಸರ್ವೈವ್ ಆಗ್ಬೇಕು ಅಂದ್ರೆ ಯಾರಾದ್ರೂ ಕಚ್ತಾ ಇರ್ಬೇಕು ಅವ್ರು. ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ. ಪುಸ್ತಕ ಬರೆಯಕ್ ಕೊಟ್ರೆ ಇಲ್ಲಿ ಯಾರ ಬಗ್ಗೆ ಬರೀತೀರಿ? ನಾ ಕಂಡ ಧ್ರುವಂತ ಈ ನಾಮಿನೇಷನ್ ಅಂತ ಬಂದ್ರೆ ನಿಮ್ಮ ಧ್ರುವಂತು ನಾಗವಲ್ಲಿಯಾಗಿ ಬದಲಾಗ್ತಿರೋದ ನೋಡಿ. ಈ ಕತೆ ನಾಯಕ ಫೂಲಿಂದ ಎದ್ದು ಬರ್ತಾನೆ. ನಾವು ಎದ್ದು ಬಂದವನೇ ಅಂತ ಅವ್ರು ಅನ್ಕೊಂಡವ್ರೆ, ಎಲ್ಲೋ ಬಿದ್ದವ್ರೆ ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ರಘುವಣ್ಣನ್ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ, ಫೈಟು, ಆಕ್ಷನ್, ಲಾಂಗು, ಮಚ್ಚು ಎಲ್ಲ ಓಡಾಡ್ತವೆ ಅಂತ. ಆದ್ರೆ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಬಿಡಿಸೋದು, ಈರುಳ್ಳಿ ಕಟ್ ಮಾಡೋದು, ಅವರು ಜಿಗಣೆ ತರ ಅವರು ಸರ್ವೈವ್ ಆಗ್ಬೇಕು ಅಂದ್ರೆ ಯಾರಾದ್ರೂ ಕಚ್ತಾ ಇರ್ಬೇಕು ಅವ್ರು. ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ. ಪುಸ್ತಕ ಬರೆಯಕ್ ಕೊಟ್ರೆ ಇಲ್ಲಿ ಯಾರ ಬಗ್ಗೆ ಬರೀತೀರಿ? ನಾ ಕಂಡ ಧ್ರುವಂತ ಈ ನಾಮಿನೇಷನ್ ಅಂತ ಬಂದ್ರೆ ನಿಮ್ಮ ಧ್ರುವಂತು ನಾಗವಲ್ಲಿಯಾಗಿ ಬದಲಾಗ್ತಿರೋದ ನೋಡಿ. ಈ ಕತೆ ನಾಯಕ ಫೂಲಿಂದ ಎದ್ದು ಬರ್ತಾನೆ. ನಾವು ಎದ್ದು ಬಂದವನೇ ಅಂತ ಅವ್ರು ಅನ್ಕೊಂಡವ್ರೆ, ಎಲ್ಲೋ ಬಿದ್ದವ್ರೆ ಅಂತ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ರಘುವಣ್ಣನ್ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ, ಫೈಟು, ಆಕ್ಷನ್, ಲಾಂಗು, ಮಚ್ಚು ಎಲ್ಲ ಓಡಾಡ್ತವೆ ಅಂತ. ಆದ್ರೆ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಬಿಡಿಸೋದು, ಈರುಳ್ಳಿ ಕಟ್ ಮಾಡೋದು, ಅವರು ಜಿಗಣೆ ತರ ಅವರು ಸರ್ವೈವ್ ಆಗ್ಬೇಕು ಅಂದ್ರೆ ಯಾರಾದ್ರೂ ಕಚ್ತಾ ಇರ್ಬೇಕು ಅವ್ರು. ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ.